ಎಷ್ಟು ಒಂದು ವ್ಯಕ್ತಿ, ಕುಟುಂಬ, ಸಂಸ್ಥೆ ಡ್ಯಾಮೇಜ್ ಮಾಡಕ್ ಸಾಧ್ಯ, ಡ್ಯಾಮೇಜ್ ಮಾಡಿದ್ದಾನೆ. ಈಗ ನಾನು ನನಗೆ ತಿಳಿದಂತ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ. ಆಸ್ ಎ ಪರ್ಸನಲ್ ನನಗೆ ಗೊತ್ತಿರುವಂತ ವಿಚಾರ, ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ, ಅವರ ಯಾವ ಸಂಪ್ರದಾಯದಲ್ಲಿ ಬೆಳೆದಿದ್ದಾರೆ, ಅವರ ಪದ್ಧತಿ ಏನು, ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನಮ್ಗೆ ಬಹಳ. ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದುಡ್ಡು. ಮಂಜುನಾಥ ಮಾತು ಬಿಡಲ್ಲ, ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ. ಅದಕ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ಟರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು ಬಿಜೆಪಿ ಲೀಡರ್ಸ್ಗಳು ಇದೆ, ಅದಕ್ಕೆಲ್ಲ ತೋರಿಸಿದೆ. ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು. ನಾನು ಇಲ್ಲ ನೀವು ಏನಾದ್ರು ಒಂದು ಅಪರಾಧ ಮಾಡಬೇಕು, ನಾವು ಅದನ್ನ ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡಬೇಕಾಗುತ್ತೆ. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನಿದೆ ಅದು ಇನ್ನ ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರಾ ಇದೋ ನನಗೆ ಗೊತ್ತಿಲ್ಲ. ಈ ಹೋಮ್ ಮಿನಿಸ್ಟರ್ದು ಸ್ಟೇಟ್ಮೆಂಟ್ ಇತ್ತು, ನಾನು ರಿಪೋರ್ಟ್ ಜಲ್ದಿ ಕೊಡಕ್ಕೆ ಹೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಗಮನಿಸೋಣ. ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನಮಗಿನ್ನ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ. ನಾನು ಯಾವ ಆಫೀಸರ್ಸ್ ನಾನು ಕೇಳಕ್ಕೆ ಹೋಗಿಲ್ಲ, ನಾನು ಮಾತಾಡಕ್ಕೆ ಹೋಗಿಲ್ಲ. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತ ಹೈಕಮಾಂಡ್ ಏನೋ ಸಚಿವರ ಹತ್ರ 3 ತಿಂಗಳಲ್ಲಿ ನೀವೇನೇನು ಮಾಡಿದಿರಾ ಅಂತ ಹೇಳಿ ವರದಿ ತರಿಸ್ಕೊಳ್ತಾ ಇದೆ. ಸಾಕಷ್ಟು ಜನ ಸಚಿವರು ಕೊಟ್ಟಿದ್ದಾರೆ ಅಂತ. ನನಗೇನು ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಪ್ರತಿ ತಿಂಗಳು ಒಂದು ಸರ್ವೆ ಟೀಮ್ ನಡೀತಾ ಇರ್ತದೆ ನಮ್ಮ ಪಾರ್ಟಿಲಿ. ನಮ್ಮ ಮೇಲೂ ನಡೀತಾ ಇರ್ತದೆ, ಶಾಸಕರ ಮೇಲೂ ನಡೀತಾ ಇರ್ತದೆ. ಏನೇನು ಆಕ್ಟಿವಿಟೀಸ್ ಇದೆ ಅದು ನಡೀತಾ ಇರ್ತದೆ. ರೆಗ್ಯುಲರ್ ಆಗಿ ರಿಪೋರ್ಟ್ ಹೋಗ್ತಾನೆ ಇರ್ತದೆ. ಏನೇನು ಅವ್ರ ಕ್ಷೇತ್ರದಲ್ಲಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಸರ್ಕಾರದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಅವ್ರ ರಿಪೋರ್ಟ್ನ ಅವ್ರು ಮಾಡಿ ತರ್ಕೊಳ್ತಾ ಇರ್ತಾರೆ. ನಾವು ಪ್ರತಿ ತಿಂಗಳನ್ನು ಪಕ್ಷದ ಆಕ್ಟಿವಿಟೀಸ್ ಏನು ನಾವೇನು ಮಾಡ್ತೀವಿ, ನನಗೇನು ರೆಸ್ಪಾನ್ಸಿಬಿಲಿಟಿ ಇದೆ, ನಾವು ಅವ್ರಿಗೆ ರಿಪೋರ್ಟ್ ಕಳಿಸ್ಕೊಡ್ತಾ ಇದ್ದೀವಿ. ಬೇರೆ ವಿಚಾರ ಮಿನಿಸ್ಟ್ರಿ ವಿಚಾರ ನನಗೆ